ನಮಸ್ಕಾರ ಫ್ರೆಂಡ್ಸ್, ತುಂಬಾ ಜನ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಬಟ್ ಎಷ್ಟೋ ಜನರಿಗೆ ಗೊತ್ತಿಲ್ಲ ನಾವು ಎಷ್ಟು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಮ್ಮ ಪೋರ್ಟ್ಫೋಲಿಯೋ ಯಾವ ರೀತಿ ಇರಬೇಕು ಅಂತ ಹೇಳಿ. ಸುಮ್ನೆ ಅವ್ರಿಗೆ ಗೊತ್ತಿಲ್ಲದೆ ತಮ್ಮ ಫ್ರೆಂಡ್ಸ್ ಸಜೆಷನ್ ಮೇಲೆ 5-10 ಸುಮ್ನೆ ಗೊತ್ತಿಲ್ಲದೆ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಇದರಿಂದ ಅವರು ಸುಮ್ನೆ ತಮ್ಮ ಎಕ್ಸ್ಪೆನ್ಸ್ ರೇಷನ್ ಕೊಡ್ತಿರ್ತಾರೆ. ಬಟ್ ಇವತ್ತು ಈ ವಿಡಿಯೋದಲ್ಲಿ ನಾನು ನಮ್ಮ ಪೋರ್ಟ್ಫೋಲಿಯೋ ಡಿಸೈನ್ಸ್ ಯಾವ ರೀತಿ ಮಾಡಬೇಕು, ನಮ್ಮ ಸೂಟಬಲ್ ರಿಸ್ಕ್ ಗೆ ಅಪೆಟೈಟ್ ಗೆ ನಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಮ್ಯೂಚುವಲ್ ಫಂಡ್ ಗಳಿರಬೇಕು ಅದರ ಮೇಲೆ ವಿಡಿಯೋನ ಮಾಡ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಮಂತ್ಲಿ ಅರೌಂಡ್ 10,000 rupees ಅನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯಾವ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮಿಡ್ ಕ್ಯಾಪ್ ಗಳಲ್ಲಿ ಮಾಡಬೇಕಾ, ಸ್ಮಾಲ್ ಕ್ಯಾಪ್ ಗಳಲ್ಲಿ ಮಾಡಬೇಕಾ, ಫ್ಲೆಕ್ಸಿ ಕ್ಯಾಪ್ ಗಳಲ್ಲಿ ಮಾಡಬೇಕಾ, ಇದರ ಮೇಲೆ ನಾನು ವಿಡಿಯೋನ ಮಾಡ್ತಾ ಇದ್ದೇನೆ. ನೀವೇನಾದ್ರೂ ಯಾವ್ದಾದ್ರು ಒಬ್ಬ ಮ್ಯೂಚುವಲ್ ಫಂಡ್ ಎಕ್ಸ್ಪರ್ಟ್ ಅನ್ನ ನೀವು ಕೇಳಿದಾಗ ಮೆಜಾರಿಟಿ ಆದ ಎಕ್ಸ್ಪರ್ಟ್ಸ್ ಏನ್ ಸಜೆಷನ್ ಕೊಡ್ತಾರೆ ಅಂದ್ರೆ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಆದಷ್ಟು ಕಡಿಮೆ ಮ್ಯೂಚುವಲ್ ಫಂಡ್ಸ್ ಲೈಕ್ 3 or less than 5 ಇಷ್ಟೇ ಮ್ಯೂಚುವಲ್ ಫಂಡ್ ಇರಬೇಕು. ಇದಕ್ಕಿಂತ ಜಾಸ್ತಿ ಮ್ಯೂಚುವಲ್ ಫಂಡ್ ಇದ್ರೆ ಸುಮ್ನೆ ನಾವು ನಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡ್ತೇವೆ, ಸುಮ್ನೆ ನಾವು ಫಂಡ್ ಹೌಸಸ್ ಗಳಿಗೆ ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋನ ಕೊಡ್ತಾ ಇರ್ತೇವೆ. ಸೊ ಇದರಿಂದ ನಮ್ಗೆ ಏನು ಲಾಭಗಳಿಲ್ಲ. ಸುಮ್ನೆ ನಮ್ ಡೈವರ್ಸಿಫೈ ಆಗ್ಬೇಕು ಅಂತ ಹೇಳಿ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ರೀತಿ ಮಾಡೋದ್ರಿಂದ ನಮ್ಮ ಪೋರ್ಟ್ಫೋಲಿಯೋ ಗ್ರೋ ಆಗೋಕೆ ಸಾಧ್ಯನೇ ಆಗೋದಿಲ್ಲ. ಸೊ ನಾವು ಎಷ್ಟು ಮಿನಿಮಮ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಷ್ಟು ಒಳ್ಳೆಯ ಪೋರ್ಟ್ಫೋಲಿಯೋನ ನಾವು ಮಾಡಬಹುದು. ಸೊ ನಾನು ಈ ವಿಡಿಯೋದಲ್ಲಿ ಯಾವ ಬೆಸ್ಟ್ ಕ್ಯಾಟಗರಿ ಮೇಲೆ ಮ್ಯೂಚುವಲ್ ಫಂಡ್ ಗಳನ್ನ ನಾವು ಸೆಲೆಕ್ಟ್ ಮಾಡಿದ್ದೇವೆ, ನನ್ನ ಹತ್ರ ಏನಾದ್ರೆ ನಾನು ಯಾವ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನಾನು ನನ್ನ ರಿಸ್ಕ್ ಅಪೈಟೈಟ್ ಮೇಲೆ ಯಾವ ಮ್ಯೂಚುವಲ್ ಫಂಡ್ ಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ಇಫ್ ಯು ಆರ್ ನ್ಯೂ ಟು ದಿಸ್ ಚಾನೆಲ್, ಪ್ಲೀಸ್ ಸಬ್ಸ್ಕ್ರೈಬ್, ಅಂಡ್ ಇಫ್ ಯು interested, please watch till end. So myself Somesh, welcome to Investment with Kannada YouTube channel. So without wasting any time, let's get started. So first we will go with the large cap mutual fund. So ತುಂಬಾ ಜನ ಅದನ್ನ ಇಷ್ಟಪಡ್ತಾರೆ. So first we will start with the large cap mutual fund. So ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಸೊ ನಾನು ಟಿಕರ್ ಟೈಪ್ ಅಂತ ಒಂದು ವೆಬ್ಸೈಟ್ ಇದೆ. ಸೊ ನಾನು ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋಗಿ ಇಲ್ಲಿ ಬಂದ ತಕ್ಷಣ ನೀವು ಇಲ್ಲಿ ಮ್ಯೂಚುವಲ್ ಫಂಡ್ ಸ್ಕ್ರೀನರ್ ಗೆ ಬರಬೇಕು. ಮ್ಯೂಚುವಲ್ ಫಂಡ್ ಸ್ಕ್ರೀನರ್ ಬಂದ ತಕ್ಷಣ ಇಲ್ಲಿ ಫಿಲ್ಟರ್ ಇದೆ ನೋಡಿ. ಇಲ್ಲಿ ಫಿಲ್ಟರ್ ಅಲ್ಲಿ ನಾನು ಇಕ್ವಿಟಿ ಸೆಕ್ಷನ್ ನಲ್ಲಿ ಇಂಡೆಕ್ಸ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ತೇನೆ. ಸೊ ಲಾರ್ಜ್ ಕ್ಯಾಪ್ ನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲ್ಲ. ಯಾಕೆಂದ್ರೆ ಮೆಜಾರಿಟಿ ಆದ ಲಾರ್ಜ್ ಕ್ಯಾಪ್ ಫಂಡ್ ಗಳೇನಿದೆಲ್ಲ ಅವು ಇಂಡೆಕ್ಸ್ ಫಂಡ್ ಅನ್ನ ಬೀಟ್ ಮಾಡಕ್ಕೆ ಆಗ್ತಾನೆ ಇಲ್ಲ, ಲೈಕ್ 75%. ಸೊ ಅದಕ್ಕೋಸ್ಕರ ಸುಮ್ನೆ ನಾವು ಜಾಸ್ತಿ ಎಕ್ಸ್ಪೆನ್ಸ್ ರೇಷಿಯೋ ಕೊಟ್ಟು ಲಾರ್ಜ್ ಕ್ಯಾಪ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಸಿಂಪಲ್ ಆಗಿ ಒಂದು ಇಂಡೆಕ್ಸ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ಸೊ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ನಾವು ಲಾಂಗ್ ಟರ್ಮ್ ಗೋಸ್ಕರ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೇವಲ ಒಂದು ಇಂಡೆಕ್ಸ್ ಫಂಡ್ ಇದ್ರೆ ಸಾಕು. ಸೊ ನೀವು ಇಲ್ಲಿ ನೋಡಿದ್ರೆ ಬೇರೆ ಬೇರೆ ಇಂಡೆಕ್ಸ್ ಫಂಡ್ ಗಳಿವೆ, ಲೈಕ್ UTI, HDFC. ಸೊ ಯಾವ್ದಾದ್ರು ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋ ಇರುತ್ತಲ್ಲ ಆ ಇಂಡೆಕ್ಸ್ ಫಂಡ್ ಅನ್ನು ನಾವು ಸೆಲೆಕ್ಟ್ ಮಾಡಿ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಇಲ್ಲಿ ಯಾವುದೇ ರೀತಿಯ AUM ಮ್ಯಾಟರ್ ಆಗಲ್ಲ, ಯಾಕೆಂದ್ರೆ ಇಟ್ಸ್ ಜಸ್ಟ್ ನಾರ್ಮಲ್ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಇದ್ದಾಗೆ ಪ್ರತಿಯೊಂದು ಬೇಸ್ಡ್ ಆನ್ ದ ನಿಫ್ಟಿ ವೇಟೇಜ್ ಏನಿರುತ್ತಲ್ಲ ಅದರ ವೇಟೇಜ್ ಮೇಲೆ ನಮ್ಮ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ಸೊ ನೀವು ಯಾವ್ದಾದ್ರು ಒಂದು ಒಳ್ಳೆಯ ನೇಮ್ ಇರುವ AMC ಅನ್ನ ಸೆಲೆಕ್ಟ್ ಮಾಡಿ ಆ ಇಂಡೆಕ್ಸ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ನೆಕ್ಸ್ಟ್ ವಿ ವಿಲ್ ಗೋ ವಿತ್ ದ ಮಿಡ್ ಕ್ಯಾಪ್. ಮಿಡ್ ಕ್ಯಾಪ್ ಗಳಲ್ಲಿ ನಾವು ಯಾವ ಮ್ಯೂಚುವಲ್ ಫಂಡ್ ಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ, ನೀವು ಇಲ್ಲಿ ಇದೇ ರೀತಿ ಮಿಡ್ ಕ್ಯಾಪ್ ಅನ್ನ ಸೆಲೆಕ್ಟ್ ಮಾಡಿದಾಗ ಸೊ ನೀವು ಇಲ್ಲಿ ನೋಡಬಹುದು ತುಂಬಾನೇ ಮ್ಯೂಚುವಲ್ ಫಂಡ್ ಇವೆ. ಸೊ ಇಲ್ಲಿ ನಾನು ಏನ್ ಮಾಡ್ತೇನೆ ಅಂತಂದ್ರೆ, ನನಗೆ ಆದಷ್ಟು ಕಡಿಮೆ ಇರಬೇಕು AUM. ಎಷ್ಟು ಕಡಿಮೆ ಇರುತ್ತಲ್ಲ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಕಡಿಮೆ ಇರಬೇಕು. ಸೊ ನಾನು ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋ ಮತ್ತು ಕಡಿಮೆ AUM ಇರುವ ಮ್ಯೂಚುವಲ್ ಫಂಡ್ ಗಳನ್ನ ಸೆಲೆಕ್ಟ್ ಮಾಡ್ತೇನೆ. ಆ ರೀತಿ ಅಂತ ಹೇಳಿ ನಾನು ಹೊಸ ಮ್ಯೂಚುವಲ್ ಫಂಡ್ ಅಂದ್ರೆ ಮಿಡ್ ಕ್ಯಾಪ್ ನಲ್ಲಿ ಇನ್ನೇನು ಜಸ್ಟ್ ಲಾಂಚ್ ಆಗಿರುತ್ತಲ್ಲ ಆ NFO ಗಳನ್ನು ನಾವು ಸೆಲೆಕ್ಟ್ ಮಾಡೋದು ಬೇಡ. ಯಾಕಂದ್ರೆ ಅಷ್ಟೊಂದು ಅದರ ಹಿಸ್ಟ್ರಿ ಗೊತ್ತಿರಲ್ಲ ಮತ್ತು ಅದರ ಬಗ್ಗೆ ನಾವು ಟ್ರಸ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ. ಸೊ ನೀವು ಇಲ್ಲಿ ನೋಡಿದಾಗ ಲೈಕ್ ಎನಿಥಿಂಗ್ AUM in between 10,000 or 12,000 or 15,000 crore, it is good. We can select that mutual fund. So ಇಲ್ಲಿ ನಮ್ಗೆ ಎರಡು ಆಪ್ಷನ್ಸ್ ನಮ್ಗೆ ಕಾಣಿಸ್ತಾ ಇದೆ, ಲೈಕ್ ಆಕ್ಸಿಸ್ ಮಿಡ್ ಕ್ಯಾಪ್ ಇದೆ, PGIM ಇಂಡಿಯಾ ಮಿಡ್ ಕ್ಯಾಪ್ ಇದೆ, ಸೊ ಕೋಟಕ್ ಎಮರ್ಜಿಂಗ್ ಇಕ್ವಿಟಿ ಮಿಡ್ ಕ್ಯಾಪ್. ಬಟ್ ಆಕ್ಸಿಸ್ ಇದೇನಿದೆಲ್ಲ ಇದರದ್ದು ಎಕ್ಸ್ಪೆನ್ಸ್ ರೇಷಿಯೋ ತುಂಬಾ ಸ್ವಲ್ಪ ಜಾಸ್ತಿ ಇದೆ, ಲೈಕ್ ಇಟ್ಸ್ 0.52. ಸೊ ಬಟ್ ನೀವು ಕೋಟಕ್ ಮತ್ತು PGIM ಅನ್ನ ನೋಡಿದ್ರೆ ಕೋಟಕ್ ಎಲ್ಲಕ್ಕಿಂತ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋ ಇದೆ. ಬಟ್ AUM ಅನ್ನ ನಾವು ನೋಡಕ್ ಹೋದ್ರೆ ಇಟ್ ಇಸ್ ಆಲ್ಮೋಸ್ಟ್ ಕ್ಲೋಸ್ ಟು 40,000 crore ಅಂತಂದ್ರೆ ಅದರದ್ದು ಫಂಡ್ ಹೌಸ್ ತುಂಬಾನೇ ದೊಡ್ಡದಾಗಿದೆ. ಸೊ AUM ಜಾಸ್ತಿ ಆದಾಗೆ ಫಂಡ್ ಮ್ಯಾನೇಜರ್ ಗೆ ಅದನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟಕರ ಆಗುತ್ತೆ. ಯಾಕಂದ್ರೆ ಅವರು ಸ್ವಲ್ಪ ಅವಾಗ ಜಾಸ್ತಿ ರಿಸ್ಕ್ ಅನ್ನ ತಗೊಳ್ಳಲ್ಲ, ಸ್ವಲ್ಪ ಸೇಫ್ಟಿ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ನಾವು ಎಷ್ಟು ಕಡಿಮೆ AUM ಮತ್ತು ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋ ಇರುವ ಮ್ಯೂಚುವಲ್ ಫಂಡ್ ಗಳನ್ನ ನಾವು ಸೆಲೆಕ್ಟ್ ಮಾಡಕ್ ಹೋದ್ರೆ PGIM ಇಂಡಿಯಾ ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ಏನಿದೆ ಇದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಸೊ ಪರ್ಸನಲಿ ಐ ಆಮ್ ಇನ್ವೆಸ್ಟಿಂಗ್ ಇನ್ PGIM ಇಂಡಿಯಾ ಮಿಡ್ ಕ್ಯಾಪ್ ಆಪರ್ಚುನಿಟೀಸ್. ಸೊ ನೀವು ನಿಮ್ಗೆ ಇದನ್ನ ನಾವು ಮೋರ್ ಡೀಟೇಲ್ಸ್ ಅನ್ನ ಚೆಕ್ ಮಾಡಿ ನಿಮ್ಗೆ ಒಳ್ಳೇದು ಅನಿಸಿದ್ರೆ ನೀವು ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ನಾವು ಇಲ್ಲಿ ಇದನ್ನ ಎಕ್ಸ್ಟ್ರಾ ಇದ್ರ ಬಗ್ಗೆ ಏನಾದ್ರು ನೋಡಕ್ ಹೋದ್ರೆ, ಸೊ ಇದ್ರ ಪೋರ್ಟ್ಫೋಲಿಯೋ ಏನು, ಸೊ ಯಾವ ರೀತಿ ಇದು ರಿಟರ್ನ್ಸ್ ಅನ್ನ ಕೊಟ್ಟು ಇದನ್ನೆಲ್ಲ ನಾವು ಇಲ್ಲಿ ಚೆಕ್ ಮಾಡಬೇಕು. ಸೊ ನಿಮ್ಗೆ ಏನಾದ್ರು ಒಳ್ಳೆ
ಟ್ರ್ಯಾಕ್ ರೆಕಾರ್ಡ್ ಇರುವ ಮ್ಯೂಚುವಲ್ ಫಂಡ್ ನೀವೇನಾದ್ರೂ ನೋಡೋಕೆ ಹೋಗ್ತೀರಾ, ನನಗೆ ಏನು ಮ್ಯಾಟರ್ ಆಗಲ್ಲ ಅಂತಂದ್ರೆ ನೀವು ಕೋಟಕ್ ಎಮರ್ಜಿಂಗ್ ಇಕ್ವಿಟಿ ಫಂಡ್ ಏನದಲ್ಲ, ದಟ್ ಈಸ್ ಆಲ್ಸೋ ವೆರಿ ಗುಡ್ ಫಂಡ್, ಯು ಕ್ಯಾನ್ ಇನ್ವೆಸ್ಟ್ ಇನ್ ದಟ್ ಫಂಡ್. ಸೊ ನೆಕ್ಸ್ಟ್ ವಿ ವಿಲ್ ಗೋ ವಿತ್ ದ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ. ಸೊ ಸ್ಮಾಲ್ ಕ್ಯಾಪ್ ಅಂತಂದ್ರೆ ತುಂಬಾನೇ ರಿಸ್ಕಿ ಮತ್ತು ವೊಲಟೈಲ್ ಇರುವ ಕ್ಯಾಟಗರಿ. ಇದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮ್ಮ ಟೈಮ್ ಹೊರಿಜನ್ ಅನ್ನು ನಾವು ಸ್ವಲ್ಪ ಜಾಸ್ತಿ ಇಟ್ಕೋಬೇಕಾಗುತ್ತೆ. ಸೊ 1 year 2 year ಅಲ್ಲಿ ನಾವು ಇಲ್ಲಿ ಒಳ್ಳೆ ರಿಟರ್ನ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗುದಿಲ್ಲ. ಯಾಕಂತಂದ್ರೆ ಇವು ಸ್ಮಾಲ್ ಕ್ಯಾಪ್ ಕ್ರೈಟೇರಿಯಾದಲ್ಲಿ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಅನ್ನು ಜಾಸ್ತಿ ಆಗಿರುತ್ತೆ. ಸೊ ಇಲ್ಲಿ ಕೂಡ ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ಸೊ ನಾವು ರಿಸ್ಕ್ ಕಡಿಮೆ ಇರಬೇಕು, ಸಾರಿ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರಬೇಕು ಮತ್ತು AUM ಕಡಿಮೆ ಇದ್ದಷ್ಟು ಆ ಮ್ಯೂಚುವಲ್ ಫಂಡ್ ಗಳಲ್ಲಿ ನಾವು ಸೆಲೆಕ್ಟ್ ಮಾಡಬಹುದು. ಸೊ ನಾನು ಆಲ್ರೆಡಿ ಸಾರ್ಟ್ ಮಾಡೋದ್ರಿಂದ ನೀವು ನೋಡಬಹುದು ನಿಪಾನ್, HDFC, SBI ಒಳ್ಳೆ ಫಂಡ್ ಹೌಸ್ ಕಂಪನಿಗಳು ಏನಿದೆಲ್ಲ ಅದೆಲ್ಲ ಇದೆ. ಬಟ್ ನೀವು AUM ಅನ್ನ ಕಂಪೇರ್ ಮಾಡಿದಾಗ ತುಂಬಾನೇ ಜಾಸ್ತಿ ಇದೆ ನಿಪಾನ್. ಸೊ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಇಟ್ಸ್ ಮೋರ್. ಸೊ ಐ ವಿಲ್ ಸಾರ್ಟ್ ಇಟ್ ಆನ್ ದ ಜಸ್ಟ್ ಎಕ್ಸ್ಪೆನ್ಸ್ ರೇಷಿಯೋ. ಸೊ ನೀವು ಇಲ್ಲಿ ನೋಡಬಹುದು. ಓಕೆ, ಸೊ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಇಟ್ಸ್ ಐ ಡೋಂಟ್ ಥಿಂಕ್ ಇಟ್ ಹ್ಯಾಸ್ ಎ ದಿಸ್ ಮಚ್ ದಿಸ್ ವೆಬ್ಸೈಟ್ ಹ್ಯಾಸ್ ಗಿವನ್ ಸಮ್ ರಾಂಗ್ ಡೇಟಾ. ಇಲ್ಲಿ ನಾವು ಅದನ್ನ ಚೆಕ್ ಮಾಡೋಣ. ಕ್ವಾಂಟ್ ಸ್ಮಾಲ್ ಕ್ಯಾಪ್ ಇದು. ಸೊ ರಿಮೆಂಬರ್ ಆಲ್ವೇಸ್ ವಿ ಹ್ಯಾವ್ ಟು ಸೆಲೆಕ್ಟ್ ಡೈರೆಕ್ಟ್ ಪ್ಲಾನ್ ಓನ್ಲಿ, ಡೈರೆಕ್ಟ್ ಅಂಡ್ ಗ್ರೋತ್ ಪ್ಲಾನ್ಸ್ ಓನ್ಲಿ. ಸೊ ನೀವು ದಿಸ್ ಇಸ್ ನ್ಯೂ ಫಂಡ್ ಅನ್ಸುತ್ತೆ ನನಗೆ ಸ್ಮಾಲ್ ಕ್ಯಾಪ್ ನಲ್ಲಿ. ಕ್ವಾಂಟಮ್, ಸಾರಿ ದಿಸ್ ಇಸ್ ಕ್ವಾಂಟಮ್. ಐ ಥಾಟ್ ಇಟ್ಸ್ ಎ ಕ್ವಾಂಟ್. ಸೊ ನೀವು AUM ಮೇಲೆ ಫಿಲ್ಟರ್ ಮಾಡಿದಾಗ ಸಾರಿ ಕ್ವಾಂಟ್ ಇಲ್ಲಿದೆ. ಸೊ ಪರ್ಸನಲ್ ಐ ಇನ್ವೆಸ್ಟ್ ಇನ್ ದಟ್ ಸ್ಮಾಲ್ ಕ್ಯಾಪ್ ಫಂಡ್. ಸೊ ನಿಪಾನ್, HDFC ಇದೇನಿದೆಲ್ಲ ಇದರದ್ದು AUM ತುಂಬಾನೇ ಜಾಸ್ತಿ ಇದೆ ಮತ್ತು ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಜಾಸ್ತಿ ಇದೆ. ಬಟ್ ಐ ಫೀಲ್ ಕ್ವಾಂಟ್ ಮ್ಯೂಚುವಲ್ ಫಂಡ್ ಏನಿದೆ ಅಲ್ಲ ಇದರದ್ದು AUM ಇವಾಗ ಜಾಸ್ತಿ ಆಗಿದೆ. ಬಟ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇಟ್ ವಾಸ್ ಅರೌಂಡ್ ಓನ್ಲಿ 9,000 crores. ಸೊ ಅದಕ್ಕೆ ನಾನು ಕ್ವಾಂಟ್ ಸ್ಮಾಲ್ ಕ್ಯಾಪ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ನೀವು ಕೋಟಕ್ ಸ್ಮಾಲ್ ಕ್ಯಾಪ್ ಅನ್ನ ಕನ್ಸಿಡರ್ ಮಾಡಬಹುದು. ಸೊ ನೀವೇನಾದ್ರೂ ಕ್ವಾಂಟ್ ಸ್ಮಾಲ್ ಕ್ಯಾಪ್ ನ ಪಾಸ್ಟ್ 1 year ರಿಟರ್ನ್ ಅನ್ನ ನೀವೇನಾದ್ರೂ ಚೆಕ್ ಮಾಡಿದ್ರೆ ಲೈಕ್ ಇಟ್ ಹ್ಯಾಸ್ ಗಿವನ್ ಎ ವೆರಿ ಕ್ರೇಜಿ ರಿಟರ್ನ್. ಸಿ ನೀವು ಇಲ್ಲಿ 3 year ರಿಟರ್ನ್ ಅನ್ನು ನೋಡಬಹುದು. ಇಟ್ ಇಸ್ ಅರೌಂಡ್ 47%. ಸೊ 1 year ರಿಟರ್ನ್ ಇಫ್ ಯು ಸಿ ಇಟ್ಸ್ 75%. ಸೊ ನೀವು ಇಲ್ಲಿ ಕೆಳಗಡೆ ಬಂದಾಗ ಲೈಕ್ ಮೋರ್ ಡೀಟೇಲ್ಸ್ ಅಲ್ಲಿ ನಾವು ಯಾವ ಕಂಪನಿಗಳಲ್ಲಿ ಇದು ಇನ್ವೆಸ್ಟ್ ಆಗಿದೆ ಮತ್ತು ಯಾವ ಸೆಕ್ಟರ್ಸ್ ಗಳಲ್ಲಿ ಇದು ಜಾಸ್ತಿ ಇನ್ವೆಸ್ಟ್ ಆಗಿದೆ ಅದನ್ನ ನಾವು ನೋಡಿ ನಮ್ಮ ಮ್ಯೂಚುವಲ್ ಫಂಡ್ ಗಳನ್ನ ನಾವು ಸೆಲೆಕ್ಟ್ ಮಾಡಬಹುದು. ಸೊ ಎನಿಥಿಂಗ್ ಲೈಕ್ ಇನ್ ಸ್ಮಾಲ್ ಕ್ಯಾಪ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಒಂದು ಥಂಬ್ ರೂಲ್ ನೀವು ಇಟ್ಟುಕೊಳ್ಳಿ, ಎಷ್ಟು ಲಾಂಗ್ ಡ್ಯೂರೇಷನ್ ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಷ್ಟು ರಿಟರ್ನ್ಸ್ ಅನ್ನ ನಾವು ಮ್ಯಾಕ್ಸಿಮೈಸ್ ಮಾಡುವ ಎಲ್ಲ ಸಾಧ್ಯತೆಗಳಿರುತ್ತೆ. ಸೊ ಸ್ಮಾಲ್ ಕ್ಯಾಪ್ ಗಳಲ್ಲಿ ಐ ಪರ್ಸನಲಿ ಇನ್ವೆಸ್ಟ್ ಇನ್ ಕ್ವಾಂಟ್. ಸೊ ಇಫ್ ಯು ಫೀಲ್ ದಟ್ ಈಸ್ ಅ ವೆರಿ ಗುಡ್ ಮ್ಯೂಚುವಲ್ ಫಂಡ್, ಯು ಕ್ಯಾನ್ ಸೆಲೆಕ್ಟ್ ಅಂಡ್ ಯು ಕ್ಯಾನ್ ಇನ್ವೆಸ್ಟ್ ಇನ್ ದ ಮ್ಯೂಚುವಲ್ ಫಂಡ್. ಸೊ ನೆಕ್ಸ್ಟ್ ಕ್ಯಾಟಗರಿ ಈಸ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಸೊ ಫ್ಲೆಕ್ಸಿ ಕ್ಯಾಪ್ ಗಳಲ್ಲಿ ತುಂಬಾನೇ ಮ್ಯೂಚುವಲ್ ಫಂಡ್ ಗಳಿವೆ. ಬಟ್ ಮೆಜಾರಿಟಿ ಜನ ಮ್ಯಾಕ್ಸಿಮಮ್ ಆಗಿ ಕೇವಲ 2 ಅಥವಾ 3 ಫ್ಲೆಕ್ಸಿ ಕ್ಯಾಪ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ದಟ್ ಈಸ್ ಒನ್ ಈಸ್ ಆಲ್ ತುಂಬಾ ಜನರಿಗೆ ಫೇವರೇಟ್ ಆಗಿರೋ ಪರಾಗ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್. ಸೊ ಈ ಫಂಡ್ ಕನ್ಸಿಸ್ಟೆಂಟ್ಲಿ ಫ್ರಮ್ ದ ಪಾಸ್ಟ್ 10 years it is consistently beating the benchmark and it is giving very good returns for their investors. ಸೊ ನೀವೇನಾದ್ರೂ ಫ್ಲೆಕ್ಸಿ ಕ್ಯಾಪ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು, ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಇನ್ನೂ ಸ್ವಲ್ಪ ನಾನು ಡೈವರ್ಸಿಫೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಯಾವ್ದಾದ್ರು ಒಂದು ಒಳ್ಳೆಯ ಫ್ಲೆಕ್ಸಿ ಕ್ಯಾಪ್ ಗಳನ್ನ ನೀವು ಸೆಲೆಕ್ಟ್ ಮಾಡೋದು. ಸೊ ಇಲ್ಲಿ ನೀವು ನೋಡಕ್ ಹೋದ್ರೆ ಸೊ ಬೇರೆ ಫ್ಲೆಕ್ಸಿ ಕ್ಯಾಪ್ ಗಳು ಲೈಕ್ ಪರಾಗ್ ಪಾರಿಕ್ ಇದೆ, HDFC ಇದೆ, ಕೋಟಕ್ ಇದೆ, ಎಲ್ಲವೂ ಒಳ್ಳೆಯ ಫಂಡ್ ಹೌಸ್ ಮತ್ತು ಒಳ್ಳೆಯ ಟ್ರ್ಯಾಕ್ ರೆಕಾರ್ಡ್ ಇರುವ ಕಂಪನಿಗಳು. ಬಟ್ ಪರಾಗ್ ಪಾರಿಕ್ ಒಂದು ಅಡ್ವಾಂಟೇಜ್ ಏನಂದ್ರೆ ಇಟ್ಸ್ ವೆರಿ ಲೆಸ್ ಎಕ್ಸ್ಪೆನ್ಸ್ ರೇಷಿಯೋ, ಇಟ್ಸ್ ಜಸ್ಟ್ 0.58. ಸೊ ಬಟ್ ಒನ್ ನೆಗೆಟಿವ್ ಆಫ್ ಪರಾಗ್ ಪಾರಿಕ್ ಏನಂತಂದ್ರೆ ಇಟ್ ಹ್ಯಾಸ್ ಎ ವೆರಿ ಹೈ AUM. ಸೊ ಇಟ್ ಹ್ಯಾಸ್ ಕ್ರಾಸ್ಡ್ ಮೋರ್ ದೆನ್ 50,000 crores. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಪರಾಗ್ ಪಾರಿಕ್ ಪರ್ಸನಲಿ ಐ ಇನ್ವೆಸ್ಟ್ ಇನ್ ದಿಸ್ ಫಂಡ್ ಫ್ರಮ್ ದ ಫಾಸ್ಟ್ 6 years. ಎಸ್, ನಾನು 6 ವರ್ಷಗಳಿಂದ ಈ ಫಂಡ್ ಗಳಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಸೊ ಅಟ್ ದಟ್ ಟೈಮ್ ಇಟ್ ವಾಸ್ ಹ್ಯಾವಿಂಗ್ ವೆರಿ ಲೆಸ್ AUM, ಬಟ್ ನಾವ್ ಇಟ್ ಹ್ಯಾಸ್ ಗ್ರೋನ್ ಲೈಕ್ ಎನಿಥಿಂಗ್. ಸೊ ನೀವು ಈ ಫಂಡ್ ಹೌಸ್ ಕನ್ಸಿಸ್ಟೆಂಟ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ತನ್ನ ಇನ್ವೆಸ್ಟರ್ಸ್ ಗೆ ಕೊಡ್ತು. ಎಲ್ಲಿವರೆಗೆ ನಮ್ಗೆ ಒಳ್ಳೆ ನಾವು ಎಕ್ಸ್ಪೆಕ್ಟ್ ಮಾಡೋ ರಿಟರ್ನ್ಸ್ ನಮಗೆ ಬಂದ್ರೆ ಬೇರೆ ಯಾವುದೇ ರೀತಿಯ ಪ್ಯಾರಾಮೀಟರ್ಸ್ ನಮ್ಗೆ ಮ್ಯಾಟರ್ ಆಗಲ್ಲ. ಸೊ ನಿಮ್ಗೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಂದು ನಾನು ಫ್ಲೆಕ್ಸಿ ಕ್ಯಾಪ್ ನಲ್ಲಿ ಒಳ್ಳೆ ಫಂಡ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ನೀವು ಪರಾಗ್ ಪಾರಿಕ್ ಅನ್ನ ಕನ್ಸಿಡರ್ ಮಾಡಬಹುದು. ಸೊ ಪರಾಗ್ ಪಾರಿಕ್ ಬಿಟ್ಟು ಕೋಟಕ್ ಕೂಡ ಇದೆ, ಕೋಟಕ್ ಫ್ಲೆಕ್ಸಿ ಕ್ಯಾಪ್ ಕೂಡ ಒಂದು ಒಳ್ಳೆ ಫಂಡ್. ನೀವು HDFC ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅಪಾರ್ಟ್ ಫ್ರಮ್ ದಿಸ್ ದೇರ್ ಇಸ್ ಒನ್ ಮೋರ್ ಫ್ಲೆಕ್ಸಿ ಕ್ಯಾಪ್ ಲೈಕ್ ಕ್ವಾಂಟ್ ಕಡೆಯಿಂದ ಒಂದು ಫ್ಲೆಕ್ಸಿ ಕ್ಯಾಪ್ ಇದೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಗುಡ್. ಸೊ ನೀವು ಏನಾದ್ರೂ ರಿಟರ್ನ್ಸ್ ಅನ್ನ ಚೆಕ್ ಮಾಡಕ್ ಹೋದ್ರೆ ಕ್ವಾಂಟ್ ಫ್ಲೆಕ್ಸಿ ಕ್ಯಾಪ್ ಹ್ಯಾಸ್ ಗಿವನ್ ಮೋರ್ ರಿಟರ್ನ್ಸ್ ಕಂಪೇರ್ಡ್ ವಿತ್ ಪರಾಗ್ ಪಾರಿಕ್. ಕರೆಕ್ಟ್. ಸೊ ನೀವು ಆಲ್ ಟೈಮ್ ರಿಟರ್ನ್ಸ್ ಅನ್ನ ನೀವು ಚೆಕ್ ಮಾಡಿದಾಗ ದಿಸ್ ಹ್ಯಾಸ್ 16% CAGR ಲೈಕ್ ಬೆಂಚ್ ಮಾರ್ಕ್ ಅನ್ನ ಕಂಟಿನ್ಯೂಸ್ ಆಗಿ ಅದು ಬೀಟ್ ಮಾಡ್ತಾ ಬರ್ತಾ ಇದೆ. ಸೊ ಪರಾಗ್ ಪಾರಿಕ್ ಅಲ್ಲಿ ನೀವು ನೋಡಿದ್ರೆ ಸ್ವಲ್ಪ ಇನ್ನೊಂದು ಅಡ್ವಾಂಟೇಜ್ ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಇಟ್ ಆಲ್ಸೋ ಇನ್ವೆಸ್ಟ್ ಇನ್ ದ US ಬೇಸ್ಡ್ ಕಂಪನೀಸ್, ಅದು ಕೂಡ ನಮಗೆ ಆಡ್ ಆನ್ ಆಗುತ್ತೆ. ಸೊ ಇದರಿಂದ ನಮ್ಮ ಪೋರ್ಟ್ಫೋಲಿಯೋ ಇನ್ನೂ ಸ್ವಲ್ಪ ಡೈವರ್ಸಿಫೈ ಆಗುತ್ತೆ. ಸೊ ನಿಮ್ಗೆ ಬೇಸ್ಡ್ ಆನ್ ಯುವರ್ ರಿಸ್ಕ್ ಅಪಟೈಟ್ ನಿಮ್ಗೆ ಯಾವ್ದು ಒಳ್ಳೆಯ ಮ್ಯೂಚುವಲ್ ಫಂಡ್
ಅನಿಸುತ್ತೆ, ನೀವು ಅದರಲ್ಲಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಬಹುದು. ಫ್ರೆಂಡ್ಸ್, ಇಲ್ಲಿವರೆಗೆ ನೀವು ವಿಡಿಯೋಗಳನ್ನ ನೋಡಿದ ಮೇಲೆ ನಿಮ್ಗೇನಾದ್ರೂ ಮ್ಯೂಚುವಲ್ ಫಂಡ್ ಗಳಲ್ಲಿ ಪೋರ್ಟ್ಫೋಲಿಯೋನ ಡಿಸೈನ್ ಮಾಡಬೇಕಾದ್ರೆ ಯಾವ್ದಾದ್ರು ಡೌಟ್ಸ್ ಗಳಿದ್ರೆ ನೀವು ನಿಮ್ಮ ಡೌಟ್ಸ್ ಗಳನ್ನ ಕೆಳಗಡೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದು. ಸೊ ಇದೇ ರೀತಿ ನಾನು ಮ್ಯೂಚುವಲ್ ಫಂಡ್ ಗಳ ಮೇಲೆ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೀನಿ, ಪರ್ಸನಲ್ ಫೈನಾನ್ಸ್ ಮೇಲೆ ವಿಡಿಯೋಸ್ ಗಳನ್ನ ಮಾಡ್ತಾರೆ. ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಗಳು ಇಷ್ಟವಾದಲ್ಲಿ ನೀವು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಸ್ ಅನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಬಹುದು. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬೈ.